Hello, everybody. This is the fifth session of the first chapter in Direct Tax, second, for the fourth semester BCom students of Mangalore University. In this session, we are going to study about the gross or net annual value of house property. This whole chapter, we are going to study about the computation of taxable income from house property. In this session, gross or net annual value of house property. Only that much we are studying. Now let us see with a problem. So in this problem, find out gross annual value for each of following house properties. House A, B, C, D. Four houses has been given and the particulars like municipal value, fair rent, standard rent, actual rent and gross annual value has been given. From this we have to find out. See, that gross annual value by print mistake it has come. Okay, so while taking down the notes you can strike it off that one, that in the question part of that gross annual value. Next one, see the solution how they have worked out. Computation of gross annual value. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಪ್ರಾಬ್ಲಮ್ ಪಾರ್ಟ್ ಅಲ್ಲಿ ಸಹ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಲಾಸ್ಟ್ ರೋ ಅಲ್ಲಿ ಆಯ್ತಾ ಕೊಟ್ಟಿದ್ದಾರೆ. ಸೊ ಅದು ಆಕ್ಚುಲಿ ಆನ್ಸರ್ ಪಾರ್ಟ್, ಬಟ್ ಇಲ್ಲಿ ಕ್ಯಾಲ್ಕುಲೇಷನ್ ಆಗಿದ್ದನ್ನ ಪ್ರಿಂಟಿಂಗ್ ಮಿಸ್ಟೇಕ್ ಅಲ್ಲಿ ತಕೊಂಡೋಗಿ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಸಿ ದಟ್ ಒನ್ ಹೌ ಇಟ್ ಈಸ್ ಅಂತ. ಓಕೆ, ಸಿ ಯಾವ ರೀತಿ ಮಾಡಬೇಕು ಅಂತ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದು. ಫಸ್ಟ್ ನಿಮಗೆ ಗೊತ್ತಿದೆ ಆ ಸ್ಟೆಪ್ ಅನ್ನ ಯು ಹ್ಯಾವ್ ಟು ಫಾಲೋ ದಿ ಸ್ಟೆಪ್ ಆಸ್ ವಿ ಹ್ಯಾವ್ ಗಿವನ್. ಓಕೆ, so first municipal value and fair rental value, whichever is high we have to take. ಸೊ ಹಾಗೆ ನೋಡಿ ಥರ್ಡ್ ಕಾಲಮ್ ಅಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಹೌಸ್ ಹೇದು ಮಾತ್ರ ಚೆಕ್ ಮಾಡಿ. ಮುನ್ಸಿಪಲ್ ವ್ಯಾಲ್ಯೂ 30,000 ಇತ್ತು, ಫೇರ್ ರೆಂಟಲ್ ವ್ಯಾಲ್ಯೂ 36,000 ಇತ್ತು, ವಿಚೆವರ್ ಈಸ್ ಐ ಅಂದ್ರೆ 36,000 ಬಂತು. ನೋಷನಲ್ ರೆಂಟ್ ಅನ್ನ ಇಟ್ಕೊಂಡ್ವಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ್. ಎ ಹೌಸ್ ಎಗೆ ಕೊಟ್ಟಿಲ್ಲ, ಸೊ ಎಕ್ಸ್ಪೆಕ್ಟೆಡ್ ರೆಂಟ್ ಅದೆರಡನ್ನ ಕಂಪೇರ್ ಮಾಡಿ ವಿಚೆವರ್ ಇಸ್ ಲೆಸ್ ಅಂತ ತಗೊಳ್ಬೇಕಿತ್ತು. ಅಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಸ್ಟ್ಯಾಂಡರ್ಡ್ ರೆಂಟ್ ನಾಟ್ ಅಪ್ಲಿಕೇಬಲ್ ಕೊಟ್ಲಿಲ್ಲ, ಅದಕ್ಕೆ 36,000 ಆಸ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ರೆಂಟ್ ಇಟ್ಕೊಂಡು. ಆಕ್ಚುಯಲ್ ರೆಂಟ್ 40,000 ಬರ್ತಿದ್ರು, ಅದನ್ನ ಬರ್ಕೊಂಡು ವಿಚೆವರ್ ಈಸ್ ಐ ಅಂತೇಳಿ ಕಂಪೇರ್ ಮಾಡ್ಬೇಕು. ಆಕ್ಚುಯಲ್ ರೆಂಟ್ ಅಂತ ಹೇಳಿದ್ರೆ ರೆಂಟ್ ರಿಸೀವ್ ಮಾಡಿರ್ತಾರಲ್ವಾ, ರೆಂಟ್ ರಿಸೀವ್ಡ್, ರಿಸೀವೇಬಲ್, ಬಾಡಿಗೆನ ಪಡೆದಿರ್ತಾರಲ್ಲ ಆ ಅಮೌಂಟ್ 40,000. ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತು ಆಕ್ಚುಯಲ್ ರೆಂಟ್ ಜೊತೆ ವಿಚೆವರ್ ಈಸ್ ಐ ಅಂತ ಹೇಳುವಾಗ 40,000 ಆಕ್ಚುಯಲ್ ರೆಂಟ್ ಈಸ್ ಐ, ಅದನ್ನ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂಗೆ ಬರ್ಕೊಂಡಿದ್ದಾರೆ. ನೆಕ್ಸ್ಟ್ ವಿಲ್ ಗೋ ಟು ದಿ ಹೌಸ್ ಬಿ. ಮುನ್ಸಿಪಲ್ ವ್ಯಾಲ್ಯೂ ಅಂಡ್ ಫೇರ್ ರೆಂಟ್ ವ್ಯಾಲ್ಯೂ 26,000 and 28,000 is there. While comparing there, ಅಲ್ಲಿ ಯಾವುದು ಹೆಚ್ಚಿದೆ ಅದನ್ನ ಬರಿಬೇಕು. ಸೊ 26,000 28, ಆಗ 28,000 ಹೆಚ್ಚಿದೆ ಅದನ್ನ ಬರ್ಕೊಂಡ್ವಿ ನೋಷನಲ್ ಅಂತ. ಸ್ಟ್ಯಾಂಡರ್ಡ್ ರೆಂಟ್ ಹೌಸ್ ಬಿ ಗೆ ಕೊಟ್ಟಿದ್ದಾರೆ 35,000 ಅಂತ. ಆ ಹೌಸ್ ಬಿ ಗೆ ಕೊಟ್ಟಿರುವಂತಹ ಸ್ಟ್ಯಾಂಡರ್ಡ್ ರೆಂಟ್ ಮತ್ತೆ ನೋಷನಲ್ ರೆಂಟ್ ಅಂತ ಹೇಳ್ತೇವಲ್ಲ 28,000 ಯಾವುದು ಐ ಅಂತ ಹೇಳಿ ಕ್ವಾಲಿಫೈ ಮಾಡಿ ಬಂದಿದೆ ಅಲ್ಲ, ಅದೆರಡನ್ನ ಕಂಪೇರ್ ಮಾಡುವಾಗ ಅದರಲ್ಲಿ ವಿಚೆವರ್ ಇಸ್ ಲೋ ಅನ್ನೋದನ್ನ ತಗೊಳ್ಬೇಕು. ಸೊ 35,000 28,000 ಇಸ್ ಲೆಸ್, ಅದಕ್ಕೆ ಅದನ್ನ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಬರ್ಕೊಂಡ್ವಿ. ಆಕ್ಚುಯಲ್ ರೆಂಟ್ 30,000 ಅನ್ನ ತಗೊಂಡ್ ಬಂದು ಬರ್ದ್ವಿ ರೆಂಟ್ ರಿಸೀವ್ಡ್. ಅದೆರಡನ್ನ ಕಂಪೇರ್ ಮಾಡುವಾಗ ವಿಚೆವರ್ ಈಸ್ ಐ ಅಂತ ಬಂದಾಗ ಐ 30,000, ಅದಕ್ಕೆ 30,000 ಅನ್ನ ಗ್ರಾಸ್ ಆನ್ಯುವಲ್ ಅಂತ ಬರ್ಕೊಂಡ್ವಿ. ನೆಕ್ಸ್ಟ್ ಹೌಸ್ ಸಿ. ಮುನ್ಸಿಪಲ್ ವ್ಯಾಲ್ಯೂ 35,000, fair rent value 30,000, whichever is I. So we have taken 35,000 as the notional rent. Next we are comparing that one with the standard rent. 36,000 ಬರ್ಕೊಂಡು whichever is low ಅನ್ನೋದನ್ನ ಬರ್ಕೊಳ್ಬೇಕು. ಸೊ ಲೋ ಯಾವುದು 35,000. ಸೊ 35,000 ಅನ್ನ ಅಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ಗೆ 35,000 ಅಂತ ಬರ್ಕೊಂಡ್ವಿ. ಕಂಪೇರ್ ಮಾಡಿದಾಗ 35,000 ಮತ್ತು 36,000 ಅನ್ನ ಕಂಪೇರ್ ಮಾಡಿದಾಗ ವಿಚೆವರ್ ಇಸ್ ಲೆಸ್ ಅಂತ ಕೇಳಿದಾಗ 35,000 ನ ಬರ್ಕೊಂಡ್ವಿ. ಆಕ್ಚುಯಲ್ ರೆಂಟ್ ರಿಸೀವ್ ಮಾಡಿರ್ತಾರಲ್ಲ ಅದು 32,000 ಬರ್ಕೊಂಡ್ವಿ. ಈಗ ಆಕ್ಚುಯಲ್ ರೆಂಟ್ ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತು ಆಕ್ಚುಯಲ್ ರೆಂಟ್ ಅನ್ನ ಕಂಪೇರ್ ಮಾಡಿದಾಗ ವಿಚೆವರ್ ಇಸ್ ಹೈ ಬರಬೇಕು. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ 35,000 ಜಾಸ್ತಿ ಇತ್ತು, ಸೊ ಅದನ್ನೇ ಹೌಸ್ ಡಿ ಆಲ್ಸೋ ಇನ್ ದಿ ಸೇಮ್ ವೇ. ಮುನ್ಸಿಪಲ್ ವ್ಯಾಲ್ಯೂ 30,000, ಫೇರ್ ರೆಂಟ್ ವ್ಯಾಲ್ಯೂ 36,000, ವಿಚೆವರ್ ಇಸ್ ಹೈ ಅಂತ ಹೇಳಿದಾಗ ನೋಷನಲ್ ರೆಂಟ್ 36,000 ಅನ್ನ ಕ್ವಾಲಿಫೈ ಮಾಡಿದ್ವಿ. ಸ್ಟ್ಯಾಂಡರ್ಡ್ ರೆಂಟ್ 40,000 ಬರ್ಕೊಂಡ್ವಿ.
ಅದೆರಡಕ್ಕೆ ನೋಷನಲ್ ಮತ್ತು ಸ್ಟ್ಯಾಂಡರ್ಡ್ ರೆಂಟ್ 36,000 40,000 ಕಂಪೇರ್ ಮಾಡುವಾಗ ವಿಚ್ ಎವರ್ ಇಸ್ ಲೋ ಅಂತ ಬರಬೇಕು. ಅದಕ್ಕೆ ಏನ್ ಮಾಡ್ಕೊಂಡ್ವಿ ಅಲ್ಲಿ 36,000 ಅನ್ನ ಎಕ್ಸ್ಪೆಕ್ಟೆಡ್ ರೆಂಟ್‌ಗೆ ಕ್ವಾಲಿಫೈ ಮಾಡಿ ಬರ್ಕೊಂಡ್ವಿ. ಅದಾದ್ಮೇಲೆ ಆಕ್ಚುಯಲ್ ರೆಂಟ್ ಅವ್ರು ರೆಂಟ್ ರಿಸೀವ್ ಮಾಡಿದ ಎಷ್ಟು 32,000 ಅಲ್ಲಿ ಆ ಎರಡನ್ನ ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತು ಆಕ್ಚುಯಲ್ ರೆಂಟ್ ಅನ್ನ ಕಂಪೇರ್ ಮಾಡುವಾಗ ವಿಚ್ ಎವರ್ ಈಸ್ ಹೈ ಅಂತ ಹೇಳಿ ಬರ್ಬೇಕು. ಬರ್ಕೊಂಡಿದ್ದೇವೆ. ಸೊ ಜಸ್ಟ್ ನಿಮ್ಗೆ ಇದು ಆಲ್ರೆಡಿ ಪ್ರೀವಿಯಸ್ ಸೆಷನ್ ಅಲ್ಲಿ ಕೂಡ ನಾನು ಎಕ್ಸ್‌ಪ್ಲೈನ್ ಮಾಡಿದ್ದೇನೆ. ನಿಮ್ಗೆ ಐ ಲೋ ಅಂತ ಹೇಳುವಾಗ ವಿಚ್ ಎವರ್ ಇಸ್ ಹೈ, ವಿಚ್ ಎವರ್ ಇಸ್ ಲೆಸ್ ಅಂತ ಹೇಳ್ಕೊಂಡು ಬರುವಾಗ ನಿಮ್ಗೆ ಜಸ್ಟ್ ಸಿಂಪ್ಲಿ ಇಟ್ಸ್ ಸಮಥಿಂಗ್ ಲೈಕ್ ಬೈ ಹಾರ್ಟ್ ಮಾಡಿದಾಗೆ ಆ ತರ ಅನ್ಸ್ಕೊಂಡು ಹೋಗ್ಬೋದು. ಬಟ್ ಅದಕ್ಕೆ ಒಂದು ಲಾಜಿಕ್ ಇದೆ. ಆ ರೀತಿ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಮುನ್ಸಿಪಲ್ ವ್ಯಾಲ್ಯೂ ಅಂತ ಹೇಳಿದ್ರೆ ಆ ಒಂದು ಸರೌಂಡಿಂಗ್ಸ್ ಅಲ್ಲಿ ಆ ಮುನ್ಸಿಪಲ್ ಲಿಮಿಟ್ಸ್ ಅಲ್ಲಿ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಅಂತೇಳಿ. ಹೌಸ್ ಡಿದು ಮಾತ್ರ ಹೇಳ್ತೇನೆ ನೋಡಿ. ಮುನ್ಸಿಪಲ್ ವ್ಯಾಲ್ಯೂ 30,000 ಹೇಳಿದ್ರು. ಫೇರ್ ರೆಂಟ್ ಅಂತ ಹೇಳಿದ್ರೆ ಆ ಒಂದು ಏರಿಯಾದಲ್ಲಿ ಸಾಧಾರಣವಾಗಿ ಬೇರೆ ಅವರು ಒಂದು ಬೇರೆ ಮನೆ ಕೂಡ ಎಷ್ಟು ರೆಂಟ್ ಅನ್ನ ಪಡಿತಾ ಇದೆ ಅಂತೇಳಿ ಆಯ್ತಾ? ಅದು ಗವರ್ಮೆಂಟ್ ಫಿಕ್ಸ್ ಮಾಡಲ್ಲ. ನಿಮಗೆ ಗೊತ್ತಿರ್ತದಲ್ಲ, ನಿಮ್ಮ ಏರಿಯಾದಲ್ಲಿ ಗವರ್ಮೆಂಟ್ ಫಿಕ್ಸ್ ಮಾಡಿದ್ದು 5,000 ರೆಂಟ್ ಅಂತಿದ್ರು 10,000 ತನಕ ಓಡ್ತಾ ಇರ್ತದೆ ಅಲ್ಲಿ ಬಾಡಿಗೆಗೆ ಬೇರೆಯವರಿಗೆ ಮನೆ ಕೊಡಿಸುವ. ಸೊ ಹಾಗೆ 30,000 ಫೇರ್ ರೆಂಟ್ 36,000 ಅಂತಿತ್ತು. ಅದಕ್ಕೆ ಅಲ್ಲಿ ವಿಚ್ ಎವರ್ ಇಸ್ ಹೈ ಅಂತ ತಕೊಳ್ಳೋದು. ಮುನ್ಸಿಪಲ್ ವ್ಯಾಲ್ಯೂನೇ ತಕೊಂಡ್ರೆ ಟ್ಯಾಕ್ಸ್‌ಗೆ ಲಾಸ್ ಆಗುತ್ತೆ. ಅದಕ್ಕೆ ಹೈ ತಕೊಂಡ್ರೆ ಏನಾಗುತ್ತೆ, ಆ ಏರಿಯಾದಲ್ಲಿ ಯಾವ್ದು ರನ್ ಆಗ್ತಾ ಇದೆ 30,000 ಇಲ್ಲಿ ಗವರ್ಮೆಂಟ್ ಫಿಕ್ಸ್ ಮಾಡಿದ್ದು 10,000 ಆದ್ರೂ ಅವ್ರು 30, 40 ಎಷ್ಟು ಫಿಕ್ಸ್ ಮಾಡ್ಕೊಂಡಿದ್ರು ಅದಿಲ್ಲಿ ಸಿಕ್ಕಿ ಬೀಳ್ತದಲ್ಲ ಅದಕ್ಕೆ. ಫೇರ್ ರೆಂಟ್ ಅನ್ನ ಕಂಪೇರ್ ಮಾಡುವಾಗ ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟ್ ಕಂಪೇರ್ ಮಾಡುವಾಗ ವಿಚ್ ಎವರ್ ಇಸ್ ಹೈ ಅಂತ ಹೇಳಿ ಅಲ್ಲಿ ತಕೊಳ್ಳಿ. ಸ್ಟ್ಯಾಂಡರ್ಡ್ ರೆಂಟ್ ಅಂತ ಹೇಳುವಂತದ್ದು ಆ ಒಂದು ಏರಿಯಾದಲ್ಲಿ ಒಟ್ಟು ಮೊತ್ತದಲ್ಲಿ ಸಾಧಾರಣವಾಗಿ ಪ್ರಿವ್ಯಾಲಿಂಗ್ ಆಗಿರುವಂತದ್ದು ಅಂತ ಹೇಳ್ಕೊಂಡು ಮತ್ತೊಮ್ಮೆ ನೋಡೋಣ. ಸ್ಟ್ಯಾಂಡರ್ಡ್ ರೆಂಟ್ ಅಂತ ಹೇಳಿದ್ರೆ ರೆಂಟ್ ಕಂಟ್ರೋಲ್ ಆಕ್ಟ್ ಪ್ರಕಾರ ಫಿಕ್ಸ್ ಮಾಡಿರ್ತಾರಲ್ಲ ಅದು. ರೆಂಟ್ ಕಂಟ್ರೋಲ್ ಆಕ್ಟ್ ಪ್ರಕಾರ. ಸೊ ಅದಕ್ಕೆ ಕಂಪೇರ್ ಮಾಡುವಾಗ ರೆಂಟ್ ಕಂಟ್ರೋಲ್ ಆಕ್ಟ್ ಅನ್ನ ಕೂಡ ಮೀರಿದಾಗೆ ರೆಂಟ್ ಅನ್ನ ಪಡಿತಾ ಇರ್ತಾರೆ ಕೆಲವರು. ಸೊ ಹಾಗಾಗಿ ಅದು ಸಿಗ್ಬೇಕಲ್ಲ. ಹಾಗೆ ಸ್ಟ್ಯಾಂಡರ್ಡ್ ರೆಂಟ್ ಮತ್ತು ಅದಕ್ಕೆ ತಕೊಳ್ಳುವಾಗ ವಿಚ್ ಎವರ್ ಇಸ್ ಲೆಸ್ ಅನ್ನೇ ಅಲ್ಲಿ ತಕೊಳ್ಬೇಕು. ಸೊ ಲೆಸ್ ಯಾವುದು ಬರ್ತದೆ ಅದು. ಸ್ಟ್ಯಾಂಡರ್ಡ್ ರೆಂಟ್ ಕಂಟ್ರೋಲ್ ಆಕ್ಟ್ ಅನ್ನ ದಾಟಿದ್ರೆ ಅದು ಅಫೆನ್ಸ್ ಆಗುತ್ತೆ. ಅದನ್ನ ದಾಟಿ ತಕೊಂಡ್ರೆ ತಪ್ಪಾಗುತ್ತೆ. ಅದಕ್ಕೆ ಸ್ಟ್ಯಾಂಡರ್ಡ್ ರೆಂಟ್ ಕಂಟ್ರೋಲ್ ಆಕ್ಟ್ ಅನ್ನ ಲಿಮಿಟ್ ಆಗಿ ಇಟ್ಕೊಂಡು ಅದಕ್ಕಿಂತ ಅದು ಅದರ ಅಮೌಂಟ್ ಅದರಷ್ಟು ಇರ್ಬೋದು, ಇಲ್ಲ ಅದಕ್ಕಿಂತ ಕಮ್ಮಿ ಇರ್ಬೋದು. ಅದನ್ನ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳಿ ನಾವು ತಕೊಳ್ಳೋದು. ಅದಕ್ಕೆ ನೋಡಿ 36,000 ಬರ್ಕೊಟ್ವಿ. ಆಕ್ಚುಯಲ್ ರೆಂಟ್ ಅಂತ ಹೇಳಿದ್ರೆ ಬಾಡಿಗೆನ ಈಗ ನಾವು ಆ ಏರಿಯಾದಲ್ಲಿ ಕೊಟ್ಟಿದ್ದಾರೆ ಬೇರೆ ಬೇರೆ ತರ, ಬಟ್ ನಾವು ಎಷ್ಟಕ್ಕೂ ಕೊಡ್ಬೋದಲ್ಲ. ಸೊ ಹಾಗೆ ನಾವು ಪಡಿತಾ ಇರೋದನ್ನ ಬರೆದಾಗ ವಿಚ್ ಎವರ್ ಇಸ್ ಹೈ ಅಂತ ಹೇಳಿ ತಗೊಳ್ಬೇಕು. ಯಾಕೆ ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತಲೂ ನಾವು ರೆಂಟ್ ಜಾಸ್ತಿ ಕಲೆಕ್ಟ್ ಮಾಡಿರ್ಬೋದು ಅದಕ್ಕೆ. ಸೊ ಈ ಒಂದು ಲಾಜಿಕಲ್ ಪ್ರಕಾರ ವಿಚ್ ಎವರ್ ಇಸ್ ಹೈ, ಲೋ ಅಂಡ್ ನೆಕ್ಸ್ಟ್ ಐ ಅಂತೇಳಿ ಈ ತರ ಕೊಟ್ಕೊಂಡು ಬರೋದು. ಸೊ ಐ, ಲೋ, ಹೈ ಅಂತ ಏನಿದೆ ಅದನ್ನ ನೀವು ಬಾಯಾಟತನ ಮಾಡ್ಕೊಳ್ಳೋದು ಹಾಗೆ ಮಾಡಿದ್ರು ಓಕೆ. ಬಟ್ ಆ ತರ ಮಾಡ್ಕೊಂಡಾಗ ಅದು ಆಚೆ ಈಚೆ ಆದಾಗ ನಿಮ್ಗೆ ಮಿಸ್ಟೇಕ್ ಆಗಿ ಹೋಗುತ್ತೆ. ಸೊ ಇನ್ ದಿಸ್ ಸೀಕ್ವೆನ್ಸ್ ಓನ್ಲಿ ಇಟ್ ಹ್ಯಾಸ್ ಟು ಫ್ಲೋ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಫೈಂಡ್ ಔಟ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಫ್ರಮ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಅಂತ ಕೊಟ್ಟು ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟ್, ಸ್ಟ್ಯಾಂಡರ್ಡ್ ರೆಂಟ್, ಮಂತ್ಲಿ ರೆಂಟ್, ವೇಕೆನ್ಸಿ ಪೀರಿಯಡ್ ಕೂಡ ಕೊಟ್ಟಿದ್ದಾರೆ. ಮಂತ್ ಅಂತೇಳಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಹೌಸ್ ಎ, ಬಿ, ಸಿ ಅಂತ ಮೂರೇ ಕೊಟ್ಟಿದ್ದಾರೆ. ಅಗೈನ್ ಇಲ್ಲಿ ಅದೇ ತರನೇ ಫಾಲೋ ಮಾಡ್ಕೊಂಡ್ ಬರ್ಬೇಕು. ಹೌಸ್ ಎ, ವಿಲ್ ಸಿ ದಿ ಹೌಸ್ ಎ ಫಸ್ಟ್. ಮುನ್ಸಿಪಲ್ ವ್ಯಾಲ್ಯೂ ಅಂಡ್ ಫೇರ್ ರೆಂಟಲ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಐ 23,000, ಫೇರ್ ರೆಂಟ್ ಈಸ್ ಐ, ಸೊ ವಿ ಹ್ಯಾವ್ ರಿಟನ್ ದಿ ಫೇರ್ ರೆಂಟ್. ಆಯ್ತಾ? ಅಲ್ಲಿ ಫೇರ್ ರೆಂಟ್ ಮತ್ತು ಸಾರಿ ವಿಚ್ ಎವರ್ ಇಸ್ ಐ 23,000 ಬರ್ದಾಯ್ತು. ಆ 23,000 ಮತ್ತು ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡುವಾಗ ವಿಚ್ ಎವರ್ ಇಸ್ ಲೆಸ್ ಅಂತ ಅಲ್ಲಿ ಬರ್ದಿರೋದು. ವಿಚ್ ಎವರ್ ಇಸ್ ಲೆಸ್ ಅರ್ಥ ಮೇಲೆ ಎರಡರ ವಿಚ್ ಎವರ್ ಇಸ್ ಲೆಸ್ ಅಲ್ಲ. ಆ 23,000 ಮತ್ತು ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಕಂಪೇರ್ ಮಾಡುವಾಗ ವಿಚ್ ಎವರ್ ಇಸ್ ಲೆಸ್ ಬರ್ತದಲ್ಲ ಅದನ್ನ ಎಕ್ಸ್ಪೆಕ್ಟೆಡ್ ರೆಂಟಿಗೆ ಬರೆಯುವುದು. ಓಕೆ. ಸೊ ಇಲ್ಲಿ ಹೌಸ್ ಎ ಅಲ್ಲಿ ನೋಷನಲ್ ರೆಂಟ್ 23,000 ಸಿಕ್ತು, ವಿಚ್ ಎವರ್ ಇಸ್ ಹೈ ಅಂತ ಹೇಳಿ ಬರ್ದಾಗ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ. ಸೊ ಹಾಗಾಗಿ ಕಂಪೇರ್ ಮಾಡುವಾಗ ಎಕ್ಸ್ಪೆಕ್ಟೆಡ್ ರೆಂಟ್ 23,000 ಇರುತ್ತೆ. ಆಕ್ಚುಯಲ್ ರೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಮಂತ್ಲಿ ರೆಂಟ್ 2,000 ಅಂತ ಕೊಟ್ಟಿದಾರಲ್ಲ ಅದನ್ನ 2,000 ಇಂಟು 12 ಮಂತ್ಸ್ ಗೆ ಹಾಕಿದಾಗ 24,000 ಬರುತ್ತೆ. ಸೊ ವಿಚ್ ಎವರ್ ಇಸ್ ಐ ಅಂತ ಹೇಳಿದಾಗ ಎಕ್ಸ್ಪೆಕ್ಟೆಡ್ ರೆಂಟ್ ಅಂಡ್ ಆಕ್ಚುಯಲ್ ರೆಂಟ್ ಅನ್ನ ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಐ ಅಂದ್ರೆ 24,000 ಬರುತ್ತೆ. ಸೊ ಅದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಯ್ತು ಹೌಸ್ ಎ. ನೆಕ್ಸ್ಟ್ ಹೌಸ್ ಬಿ 24,000 and 26,000 ವಿಚ್ ಎವರ್ ಇಸ್ ಐ. ಸೊ 26,000 ಇಸ್ ಐ, ಅದು ನೋಷನಲ್ ರೆಂಟ್ ಆಯ್ತು. ಈಗ ಆ ನೋಷನಲ್ ರೆಂಟ್ 26,000 ಸ್ಟ್ಯಾಂಡರ್ಡ್ ರೆಂಟ್ 30,000 ಅನ್ನ ಕಂಪೇರ್ ಮಾಡುವಾಗ ವಿಚ್ ಎವರ್ ಇಸ್ ಲೆಸ್ ಅನ್ನ ನೋಡಬೇಕು. ಸೊ ಯಾವ್ದು ಲೆಸ್ ಇದೆ ಅಲ್ಲಿ 26,000 ಲೆಸ್ ಇದೆ, ಅದಕ್ಕೆ ಅದನ್ನ ಎಕ್ಸ್ಪೆಕ್ಟೆಡ್ ರೆಂಟ್ಗೆ ತಕೊಂಡ್ವಿ ನಾವು. ಎಕ್ಸ್ಪೆಕ್ಟೆಡ್ ರೆಂಟ್ ಆಯ್ತು, ಸಿಕ್ತು ನಮ್ಗೆ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಮಂತ್ಲಿ ರೆಂಟ್ 2,500 ಇದೆ. 2,500 ಇಂಟು 12 ಮಂತಿಗೆ ಆಗುವಾಗ ಎಷ್ಟಾಯ್ತು 27,500 ಆಯ್ತು.
ಸೊ ಎಕ್ಸ್ಪೆಕ್ಟೆಡ್ ರೆಂಟ್, ಆಕ್ಚುಯಲ್ ರೆಂಟ್ ಆ ಎರಡನ್ನ ಕಂಪೇರ್ ಮಾಡಿದಾಗ ವಿಚ್ ಎವರ್ ಇಸ್ ಐ ಅಂದ್ರೆ 27,500 ಐ ಕ್ವಾಲಿಫೈ ಆಗುತ್ತೆ. ಅದು ಗ್ರಾಸ್ ಆನ್ಯುವಲ್. ನೆಕ್ಸ್ಟ್ ಹೌಸ್ ಸಿ ಗೆ ಹೋದಾಗ ಮುನ್ಸಿಪಲ್ ವ್ಯಾಲ್ಯೂ 28,000, ಫೇರ್ ರೆಂಟ್ 30,000 ಇದೆ. ಅದೆರಡನ್ನ ಕಂಪೇರ್ ಮಾಡುವಾಗ ಫಸ್ಟಿಗೆ ಏನು ಕಂಡೀಷನ್ ವಿಚ್ ಎವರ್ ಇಸ್ ಐ. ಸೊ ಅದಕ್ಕೆ 30,000 ನ ನೋಷನಲ್ ರೆಂಟ್ ಅಂತೇಳಿ ಕ್ವಾಲಿಫೈ ಮಾಡಿ ತಕೊಂಡ್ವಿ ನೆಕ್ಸ್ಟ್ ಗೆರೆಯಲ್ಲಿ. ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡಬೇಕು. ಸ್ಟ್ಯಾಂಡರ್ಡ್ ರೆಂಟ್ 24,000 ಕೊಟ್ಟಿದ್ದಾರೆ. ವಿಚ್ ಎವರ್ ಇಸ್ ಲೋ ಬರಬೇಕಲ್ವಾ ಅದರಲ್ಲಿ. ನೋಷನಲ್ ರೆಂಟ್ ಮತ್ತು ಸ್ಟ್ಯಾಂಡರ್ಡ್ ರೆಂಟ್ ಕಂಪೇರ್ ಮಾಡಿದಾಗ ವಿಚ್ ಎವರ್ ಇಸ್ ಲೆಸ್ ಬರಬೇಕು. ಸೊ ಅಟ್ ಲೆಸ್ ಅಂದ್ರೆ 24,000 ಅಲ್ಲಿ ಲೆಸ್ ಇದೆ. ಸೊ ಅದನ್ನ ತಕೊಂಡು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಬರ್ಕೊಂಡ್ವಿ. ಅದರ ಹೆಸರು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೆಸರು. ಈಗ ಎಕ್ಸ್ಪೆಕ್ಟೆಡ್ ರೆಂಟ್ ಆದ ಮೇಲೆ ನೆಕ್ಸ್ಟ್ ಆಕ್ಚುಯಲ್ ರೆಂಟ್ ಬರೀಬೇಕು. ಮಂತ್ಲಿ ರೆಂಟ್ ಕೊಟ್ಟಿದಾರಲ್ಲ 4,000 ಅಂತ. ಸೊ 4,000 ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಅಂದ್ರೆ ಹೌಸ್ ಬಿ ಅಲ್ಲಿ ಒಂದು ಹೇಳಲಿಕ್ಕೆ ಬಿಟ್ಟೋಯ್ತು. 2,500 ಇಂಟು 12 ಹಾಕುವಾಗ ಅಲ್ಲಿ 2,512 ಬರಲ್ಲ. ರೀಸನ್ 1 ಮಂತ್ ವೇಕೆನ್ಸಿ ಪೀರಿಯಡ್ ಇದೆ. ಸೊ 2,500 ಇಂಟು 11 ಹಾಕಿದಾಗ ಅದು 27,500 ಆಗಿರೋದು. ಸೊ ಅದನ್ನೇ ನೆಕ್ಸ್ಟ್ ವಿಚ್ ಎವರ್ ಇಸ್ ಐ ಅಂದಾಗ ಅದೇ ಕ್ವಾಲಿಫೈ ಆಗ್ತದೆ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಮಾಡ್ಕೊಂಡಿದ್ದಾರೆ. ಈಗ ಹೌಸ್ ಸಿ ನೋಡಿ 4,000 ಇದೆ ರೆಂಟ್, ಮಂತ್ಲಿ ರೆಂಟ್. ಆದ್ರೆ 7 ಮಂತ್ಸ್ ವೇಕೆಂಟ್ ಇದೆ. 6 ಮಂತ್ಸ್ಗಿಂತಲೂ ಜಾಸ್ತಿ ವೇಕೆಂಟ್ ಇದೆ ಅಲ್ವಾ? 6 ಮಂತ್ಸ್‌ಗಿಂತಲೂ ಜಾಸ್ತಿ ವೇಕೆಂಟ್ ಇದ್ದಾಗ ಏನ್ ಮಾಡ್ಬೇಕಾಗುತ್ತೆ? ನಾವು ಆಕ್ಚುಯಲ್ ರೆಂಟ್ 4,000 ಇಂಟು 5 ಮಂತ್ಸ್‌ಗೆ ಹಾಕೊಂಡ್ವಿ. 4,000 ಟು 5,000 20,000 ಬರುತ್ತೆ. ಆ 20,000 ಅನ್ನ ಬರ್ಕೊಂಡ್ವಿ. ಬಟ್ ಆದ್ರೆ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಲ್ಲಿ ನಾವು ಏನ್ ಕ್ವಾಲಿಫೈ ಮಾಡ್ಬೇಕು ಆಕ್ಚುಯಲ್ ಆಗಿ? ಎಕ್ಸ್ಪೆಕ್ಟೆಡ್ ರೆಂಟ್ ಮತ್ತೆ ಆಕ್ಚುಯಲ್ ರೆಂಟ್ ಅಲ್ಲಿ ವಿಚ್ ಎವರ್ ಇಸ್ ಐ ಇರುತ್ತಲ್ಲ ಅದನ್ನ ಬರ್ಕೊಳ್ಬೇಕು. ಸೊ ನಾರ್ಮಲ್ ಕಂಡೀಷನ್ ಆಗಿದ್ರೆ ವಿಚ್ ಎವರ್ ಇಸ್ ಐ ಅಂತ ಬರೆದು 24,000 ಅನ್ನ ಬರಿಬೇಕು. ಆದ್ರೆ ಕರೆಕ್ಟ್ ಆಗಿ ಎಲ್ಲ ನೋಟಿಸ್ ಮಾಡಿ 20,000 ಬರ್ತಿದ್ದಾರೆ. ಬಿಕಾಸ್ ಇಟ್ ಈಸ್ ಲೆಸ್ ದೆನ್ ದಿ ಎಕ್ಸ್ಪೆಕ್ಟೆಡ್ ರೆಂಟ್ ಗಿಂತ ಕಡಿಮೆ ಬರಿಬೇಕು. ಕಾರಣ ಏನು ಅಂತ ಹೇಳಿದ್ರೆ ವೇಕೆನ್ಸಿ ಪೀರಿಯಡ್ 6 ತಿಂಗಳಿಗಿಂತ ಹೆಚ್ಚಿದ್ದಿದೆ. 6 ತಿಂಗಳಿಗಿಂತ ಹೆಚ್ಚಿದ್ದಿದೆ. ಪ್ಲಸ್ ಅಮೌಂಟ್ ಕೂಡ ಎಕ್ಸ್ಪೆಕ್ಟೆಡ್ ರೆಂಟ್‌ಗಿಂತ ಕಮ್ಮಿ ಇದ್ದಾಗ ಅದನ್ನೇ ನಾವು ಬರ್ಕೊಳ್ಬೇಕಾಗುತ್ತೆ. ಫಸ್ಟ್ ಒಂದು ಕೆಲವು ಪ್ರಾಬ್ಲಮ್ ಮಾಡಿದ್ದೇವೆ. ವಿಡಿಯೋನ ಇನ್ನೊಮ್ಮೆ ಪ್ಲೇ ಮಾಡಿ ನೋಡಿ. ಅದು ಸಣ್ಣದಾಗಿ ಸಿಂಗಲ್ ಹೌಸ್ ಇದ್ದಾಗ ಮಾಡಿ ತೋರಿಸಿದ್ದೇವೆ. ಓಕೆ. ಸೊ ಯಾವ ಕಂಡೀಷನ್ ಅಲ್ಲಿ ನಾವು ವಿಚ್ ಎವರ್ ಈಸ್ ಐ ಅಂತ ಹೇಳಿದ್ರು ಕೂಡ ಲೆಸ್ ಅಮೌಂಟ್ ಅನ್ನ ಬರ್ಕೊಳ್ತೇವೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್. ಇದು ಪ್ರಾಬ್ಲಮ್ ಕೊಟ್ಟಿರೋದು. ದಟ್ ಈಸ್ ಪರ್ಟಿಕ್ಯುಲರ್ಸ್. ಮುನ್ಸಿಪಲ್ ವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರೆ. ಫೇರ್ ರೆಂಟ್, ಸ್ಟ್ಯಾಂಡರ್ಡ್ ರೆಂಟ್, ಮಂತ್ಲಿ ರೆಂಟ್, ವೇಕೆನ್ಸಿ ಪೀರಿಯಡ್ ಕೊಟ್ಟಿದ್ದಾರೆ. ಹೌಸ್ ಎ, ಬಿ, ಸಿ, ಡಿ ಕೊಟ್ಟಿದ್ದಾರೆ. ಓಕೆ. ಇದನ್ನೀಗ ಕ್ಯಾಲ್ಕುಲೇಷನ್ ಮಾಡಿರೋದು ನೋಡಿ. ಮುನ್ಸಿಪಲ್ ವ್ಯಾಲ್ಯೂಯೇಷನ್ 20,000 ಇದೆ. ಹೌಸ್ ಎದು. ಫೇರ್ ರೆಂಟಲ್ ವ್ಯಾಲ್ಯೂ 24,000 ಇದೆ. ವಿಚ್ ಎವರ್ ಇಸ್ ಐ ತಾನೇ ತಗೊಳ್ಬೇಕು. ಸೊ 24,000 ನೋಷನಲ್ ರೆಂಟ್ ಐ ಬರ್ಕೊಂಡು. ಈಗ ಅದಕ್ಕೆ ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಬರಿಬೇಕು. ಅದು ನಾಟ್ ಅಪ್ಲಿಕೇಬಲ್. ಪ್ರಿವಿಯಸ್ ನೋಡಿಯಲ್ಲಿ ನಾಟ್ ಅಪ್ಲಿಕೇಬಲ್. ಅಮೌಂಟ್ ಇಲ್ಲ ಅಲ್ಲಿ. ಸೊ ಅದಕ್ಕಾಗಿ ನಾಟ್ ಅಪ್ಲಿಕೇಬಲ್ ಎನ್ಇ ಅಂತ ಹಾಕೊಂಡಿದ್ದೇವೆ. ಅದೆರಡನ್ನ ಕಂಪೇರ್ ಮಾಡುವಾಗ ವಿಚ್ ಎವರ್ ಇಸ್ ಲೆಸ್ ಅಂತ ಹೇಳಿದ್ರೆ ಎನ್ಇ ಹಾಕೊಳ್ಬಾರ್ದು. ಅದು ಅಮೌಂಟ್ ಇಲ್ಲ ಅಂತ ಅರ್ಥ. ಸೊ ಹಾಗಾಗಿ ಅಮೌಂಟ್ ಇರೋದ್ರಲ್ಲೇ ನೋಡಿ ವಿಚ್ ಎವರ್ ಇಸ್ ಲೆಸ್ ಅಂದ್ರೆ 24,000 ಅನ್ನ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಬರ್ಕೊಂಡು. ನೆಕ್ಸ್ಟ್ ರೆಂಟ್ ರಿಸೀವ್ಡ್ಗೆ ಹೋದ್ರೆ ಮಂತ್ಲಿ ರೆಂಟ್ 3,000 ಇದೆ. 1 ಮಂತ್ ವೇಕೆನ್ಸಿ ಪೀರಿಯಡ್ ಇದೆ. ಹೌಸ್ ಎದಿಕ್ಕೆ. ಸೊ ಮಂತ್ಲಿ ರೆಂಟ್ 3,000 ಅಂತ ಹೇಳಿದ್ರೆ 11 ಮಂತ್ಸ್‌ಗೆ ಕ್ಯಾಲ್ಕುಲೇಷನ್ ಮಾಡಿದಾಗ 33,000 ಬಂತು. ಈಗ ಎಕ್ಸ್ಪೆಕ್ಟೆಡ್ ರೆಂಟ್ ರಿಸೀವ್ಡ್ ಅನ್ನ ಕಂಪೇರ್ ಮಾಡಿದಾಗ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ 33,000 ಬಂದಿದೆ. ನೆಕ್ಸ್ಟ್ ನೋಡಿ ಹೌಸ್ ಬಿ. ಮುನ್ಸಿಪಲ್ ವ್ಯಾಲ್ಯೂಯೇಷನ್ 24,000, ಫೇರ್ ರೆಂಟಲ್ ವ್ಯಾಲ್ಯೂ 26,000. ವಿಚ್ ಎವರ್ ಇಸ್ ಆ ಎರಡನ್ನ ಕಂಪೇರ್ ಮಾಡುವಾಗ ವಿಚ್ ಎವರ್ ಇಸ್ ಐ ಅನ್ನ ನೋಷನಲ್ ರೆಂಟ್ ಅಂತ ತಗೋಬೇಕು. ಸೊ 26,000 ಕ್ವಾಲಿಫೈ ಆಯ್ತು. ಈಗ ಅದಕ್ಕೆ ಸ್ಟ್ಯಾಂಡರ್ಡ್ ರೆಂಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದಾರಲ್ಲ. ಸೊ ಸ್ಟ್ಯಾಂಡರ್ಡ್ ರೆಂಟ್ ನೋಡಿ ಹೌಸ್ ಬಿಗೆ 30,000 ಇದೆ. ಅದನ್ನ ತಂದು ಇಲ್ಲಿ ಬರ್ಕೊಂಡು. ಈಗ ವಿಚ್ ಎವರ್ ಇಸ್ ಲೆಸ್ ಅನ್ನ ತಗೊಳ್ಬೇಕು. ಯಾವಾಗ ನೋಷನಲ್ ರೆಂಟ್ 26,000, ಸ್ಟ್ಯಾಂಡರ್ಡ್ ರೆಂಟ್ 30,000 ಕಂಪೇರ್ ಮಾಡಿದಾಗ ವಿಚ್ ಎವರ್ ಇಸ್ ಲೆಸ್ ಅಂತ ಬರುತ್ತಲ್ಲ ಅದನ್ನ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಇಟ್ಕೋಬೇಕು. ಸೊ 26,000 ಇಸ್ ದಿ ಎಕ್ಸ್ಪೆಕ್ಟೆಡ್ ರೆಂಟ್. ನೆಕ್ಸ್ಟ್ ರೆಂಟ್ ರಿಸೀವ್ಡ್. ಸೊ ಎಷ್ಟು ರೆಂಟ್ ರಿಸೀವ್ ಮಾಡಿದ್ದಾರೆ ಅದನ್ನ ಬರಿಬೇಕೀಗ. ಸೊ ಹೌಸ್ ಬಿ ಅಲ್ಲಿ ರೆಂಟ್ ರಿಸೀವ್ ಮಾಡಿರೋದು 3,600 ಪರ್ ಮಂತ್ ರೆಂಟ್ ಅದು. ಆದ್ರೆ 2 ತಿಂಗಳು ಅಲ್ಲಿ ವೇಕೆನ್ಸಿ ಪೀರಿಯಡ್ ಇದ್ದಿದೆ. ಸೊ ಹಾಗಾದ್ರೆ ಎಷ್ಟು ಬರುತ್ತೆ? 10 ಮಂತ್ಸ್ ಮಾತ್ರ. ಸೊ 36,000. 3,600 ಇಂಟು 10 36,000. ವಿಚ್ ಎವರ್ ಈಸ್ ಐ ಅಂತ ಹೇಳಿದಾಗ ಈಗ ಅದನ್ನೇ ಕ್ವಾಲಿಫೈ ಮಾಡ್ಕೊಂಡು. ಯಾವುದು? 36,000. ಯಾಕೆ ಕ್ವಾಲಿಫೈ ಮಾಡ್ಕೊಂಡ್ವಿ? ವೇಕೆನ್ಸಿ ಪೀರಿಯಡ್ ಇದ್ರು ಅಂತ ಹೇಳಿದ್ರೆ ನಾನು ಹೇಳ್ದೆ ಅಲ್ವಾ, ವೇಕೆನ್ಸಿ ಪೀರಿಯಡ್ ಅನ್ನೋದು 6 ತಿಂಗಳಿಗಿಂತ ಜಾಸ್ತಿ ಆಗಬಾರ್ದು ಒಂದು. ಮತ್ತೊಂದು ರೆಂಟ್ ರಿಸೀವ್ಡ್ ಏನಿದೆ ಅದು ಎಕ್ಸ್ಪೆಕ್ಟೆಡ್ ರೆಂಟ್‌ಗಿಂತ ಜಾಸ್ತಿ ಕಮ್ಮಿ ಆದಂತ ಸಂದರ್ಭದಲ್ಲಿ ನಾವು ಆಗ ರೆಂಟ್ ರಿಸೀವ್ಡ್ ಅನ್ನೇ ಅದಕ್ಕೆ 2 ಕಂಡೀಷನ್ ಬೇಕು. ರೆಂಟ್ ರಿಸೀವ್ಡ್
ಏನು ವೇಕೆನ್ಸಿ ಪೀರಿಯಡ್ ಇದ್ದಾಗಿ ಅದು ಕಮ್ಮಿಯೂ ಇರಬೇಕು. ಆಮೇಲೆ ಎಕ್ಸ್‌ಪೆಕ್ಟೆಡ್ ರೆಂಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಆಗ ಅದನ್ನ ಕ್ವಾಲಿಫೈ ಮಾಡುವಂಥದ್ದು. ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ರೆಂಟ್ ರಿಸೀವ್ಡ್ ವೇಕೆನ್ಸಿ ಪೀರಿಯಡ್ ಇಂದಾಗಿ ಎಕ್ಸ್‌ಪೆಕ್ಟೆಡ್ ರೆಂಟ್‌ಗಿಂತ ಕಮ್ಮಿ ಇರಬೇಕು. ಎಕ್ಸ್‌ಪೆಕ್ಟೆಡ್ ರೆಂಟ್ ಅಂ, ವೇಕೆನ್ಸಿ ಪೀರಿಯಡ್ ಇದ್ದು ರೆಂಟ್ ರಿಸೀವ್ಡ್‌ಗಿಂತ ಕಡಿಮೆ ಆಗ್ಬಾರ್ದು. ಅದು ಸ್ವಲ್ಪ ಜಾಸ್ತಿಯೇ ಇರಬೇಕು. ಆ ತರ. ನೆಕ್ಸ್ಟ್ ಸಿ ನೋಡಿ. 28,000 ಅಂಡ್ 30,000 ಮುನ್ಸಿಪಲ್ ವ್ಯಾಲ್ಯೂಯೇಷನ್ 28,000 ಫೇರ್ ರೆಂಟಲ್ ವ್ಯಾಲ್ಯೂ 30,000 ಕಂಪೇರ್ ಮಾಡಿದಾಗ ವಿಚ್ ಎವರ್ ಇಸ್ ಲೆಸ್ ಅಂದ್ರೆ 30,000 ವಿಚ್ ಎವರ್ ಇಸ್ ಐ ಅಂತ ಹೇಳಿ ತಗೊಳ್ಬೇಕು. ಸೊ 30,000 ಅನ್ನು ಬರ್ಕೊಂಡಿದ್ದೇವೆ. ಸ್ಟ್ಯಾಂಡರ್ಡ್ ರೆಂಟ್ ಕಂಪೇರ್ ಮಾಡಬೇಕು. ಸ್ಟ್ಯಾಂಡರ್ಡ್ ರೆಂಟ್ ಪ್ರಾಬ್ಲಮ್ ಅಲ್ಲಿ ಹೌಸ್ ಸಿ ಅಲ್ಲಿ ನೋಡಿ 24,000 ಕೊಟ್ಟಿದೆ. ಸೊ ಆ 24,000 ಬರ್ಕೊಂಡ್ವಿ. ಈಗ ವಿಚ್ ಎವರ್ ಇಸ್ ಲೆಸ್ ಅಂತ ಹೇಳಿದ್ರೆ ಅದು 24,000 ಬರುತ್ತೆ. ಸೊ ಅದನ್ನ ಎಕ್ಸ್ಪೆಕ್ಟೆಡ್ ರೆಂಟ್ ಬರ್ಕೊಂಡ್ವಿ. ರೆಂಟ್ ರಿಸೀವ್ಡ್ ಎಷ್ಟು ಅಂತ ಹೇಳಿದ್ರೆ 4,000 ಮಂತ್ಲಿ ರೆಂಟ್ ಇದೆ. 7 ಮಂತ್ಸ್ ಅಷ್ಟು ವೇಕೆನ್ಸಿ ಪೀರಿಯಡ್ ಇದೆ. ಸೊ ಆಗ ಅಲ್ಲಿಗೆ 5 ಮಂತ್ಸ್ ಮಾತ್ರ ಬಾಡಿಗೆ ಬಂದಿರೋದು ಅಂತ ಅರ್ಥ. ಸೊ 4 ಇಂಟು 5 4,000 ಇಂಟು 5 20,000 ಬರುತ್ತೆ. ಈಗ ನೋಡಿ ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟಿದೆ? 24,000 ಇದೆ. ರೆಂಟ್ ರಿಸೀವ್ಡ್ 20,000 ಇದೆ. ರೆಂಟ್ ರಿಸೀವ್ಡ್ 20,000 ಯಾಕಿದೆ? 7 ಮಂತ್ಸ್ ವೇಕೆನ್ಸಿ ಪೀರಿಯಡ್ ಇದೆ. ಒಂದಾಯ್ತಾ? ವೇಕೆನ್ಸಿ ಪೀರಿಯಡ್ ಇರೋದ್ರಿಂದ ಒಂದು, ಅದು ಕೂಡ 6 ಮಂತ್ಸ್, ಮೋರ್ ದ್ಯಾನ್ 6 ಮಂತ್ಸ್ ವೇಕೆನ್ಸಿ ಪೀರಿಯಡ್. ಇನ್ನೊಂದು ವಿಷಯ, ಎಕ್ಸ್‌ಪೆಕ್ಟೆಡ್ ರೆಂಟ್, ರೆಂಟ್ ರಿಸೀವ್ಡ್‌ಗಿಂತ ಜಾಸ್ತಿ ಇದೆ. ಸೊ ಆಗ ನಾವು ವಿಚ್ ಎವರ್ ಈಸ್ ಐ ಅಂತ ಹಾಕಿ 24,000 ಅನ್ನ ಬರೀಲಿಕ್ಕೆ ಬಂದ್ವಿ. 24,000 ಅನ್ನ ಲಾಜಿಕಲ್ ಆಗಿ ನೀವು ಥಿಂಕ್ ಮಾಡಿ ಮಕ್ಕಳೇ, ದಟ್ ಈಸ್ ರಾಂಗ್ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ನು ರೆಂಟ್ ರಿಸೀವ್ ಮಾಡಿದ್ದೇ 20,000. 7 ತಿಂಗಳು ವೇಕೆನ್ಸಿ ಇದ್ದು 5 ತಿಂಗಳಿಗೆ ಬಾಡಿಗೆಗೆ ಜನ ಬಂದು 20,000 ರಿಸೀವ್ ಮಾಡಿದ್ರು. ಆಗ ವಿಚ್ ಎವರ್ ಇಸ್ ಐ ಅಂತೇಳಿ ಹಾಕಿ ಎಕ್ಸ್‌ಪೆಕ್ಟೆಡ್ ರೆಂಟ್ ಅನ್ನು ಹಾಕಿದ್ರೆ ರಿಸೀವ್ ಮಾಡದೇ ಇರುವ ಅಮೌಂಟ್‌ಗೆ ಟ್ಯಾಕ್ಸ್ ಕಟ್ಟುವ ಹಾಗೆ ಆಗಿಬಿಡ್ತದೆ ಅಂತ. ಅದಕ್ಕೆ ಅದು ನೋಡ್ಕೊಳ್ಬೇಕು. ನೋಡ್ಕೊಂಡು ರೆಂಟ್ ರಿಸೀವ್ಡ್ ಕಮ್ಮಿ ಇದೆ, ಎಕ್ಸ್‌ಪೆಕ್ಟೆಡ್ ರೆಂಟ್ ಇದೆ ಜಾಸ್ತಿ ಇದೆ. ಆ ರೆಂಟ್ ರಿಸೀವ್ಡ್ ಕಮ್ಮಿ ಆಗಿದೆ ಯಾಕೆ? ವೇಕೆನ್ಸಿ ಪೀರಿಯಡ್ ಇದೆ. ಸೊ ವಿಚ್ ಎವರ್ ಇಸ್ ಲೆಸ್ ಅನ್ನೋದನ್ನ ಈ ಜಾಗದಲ್ಲಿ ಸರಿ ಮಾಡ್ಕೊಳ್ಳಿ. ಆಕ್ಚುಲ್ ಆಗಿ ವಿಚ್ ಎವರ್ ಇಸ್ ಐ ಬರಿಬೇಕು. ಬಟ್ ವೇಕೆನ್ಸಿ ಪೀರಿಯಡ್ ಇದ್ದಾಗ ವಿಚ್ ಎವರ್ ಇಸ್ ಲೆಸ್ ಅಂತ. ನೆಕ್ಸ್ಟ್ ಅದೇ ತರ ಡಿ ನೋಡಿ. ಮುನ್ಸಿಪಲ್ ವ್ಯಾಲ್ಯೂಯೇಷನ್ 30,000, ಪೇ ರೆಂಟಲ್ ವ್ಯಾಲ್ಯೂ 24,000, ವಿಚ್ ಎವರ್ ಇಸ್ ಲೆಸ್ ಅಂತ ಹೇಳಿದ್ರೆ ವಿಚ್ ಎವರ್ ಇಸ್ ಐ ತಗೊಳ್ಬೇಕು. ಸೊ 30,000 ಇಸ್ ಐ, ಅದು ನೋಷನಲ್ ರೆಂಟ್ ಆಯ್ತು. ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು ಅಂತ ಹೇಳಿದ್ರೆ ಪ್ರೀವಿಯಸ್ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೌಸ್ ಡಿ 40,000 ಇದೆ ಸ್ಟ್ಯಾಂಡರ್ಡ್ ರೆಂಟ್. ಆ ಸ್ಟ್ಯಾಂಡರ್ಡ್ ರೆಂಟ್ 40,000 ಅನ್ನ ಬರ್ಕೊಂಡು ಈಗ ವಿಚ್ ಎವರ್ ಇಸ್ ಲೆಸ್ ತಗೊಳ್ಬೇಕು. ಸೊ ಲೆಸ್ ಯಾವುದು? 30,000. ಆ 30,000 40,000 ಗೆ ಕಂಪೇರ್ ಮಾಡಿದಾಗ ಲೆಸ್ ಅದರಲ್ಲಿ 30,000. ಅದು ಎಕ್ಸ್‌ಪೆಕ್ಟೆಡ್ ರೆಂಟ್ ಆಯ್ತು. ನೆಕ್ಸ್ಟ್ ರೆಂಟ್ ರಿಸೀವ್ಡ್ ಬರಿಬೇಕು. ಪ್ರಾಬ್ಲಮ್ ಅಲ್ಲಿ ನೋಡಿ ಮಂತ್ಲಿ ರೆಂಟ್ ಹೌಸ್ ಡಿಗೆ 2,800 ಪರ್ ಮಂತ್ ಇರೋದು. ಅದರಲ್ಲಿ 6 ಮಂತ್ಸ್ ವೇಕೆನ್ಸಿ ಪೀರಿಯಡ್ ಇದೆ. ಸೊ ಆಗ 2,800 ಇಂಟು 6 ಹಾಕಿದ್ರೆ 16,800 ಬರುತ್ತೆ. ಇಲ್ಲಿ ಕೂಡ ಅದೇ ಕಂಡೀಷನ್, ಸೇಮ್ ಕಂಡೀಷನ್ ಅನ್ನ ಫಾಲೋ ಮಾಡಬೇಕು. ಹೇಗೆ ಅಂದ್ರೆ ವೇಕೆನ್ಸಿ ಪೀರಿಯಡ್ ನೋಡಿ 6 ಮಂತ್ಸ್‌ಗಿಂತ 6 ಮಂತ್ಸ್ ಇದೆ ಅಲ್ವಾ? ಸೊ 6 ಮಂತ್ಸ್ ಇದೆ ಪ್ಲಸ್ ರೆಂಟ್ ರಿಸೀವ್ಡ್ ಕೂಡ ಎಕ್ಸ್‌ಪೆಕ್ಟೆಡ್ ರೆಂಟ್‌ಗಿಂತ ಕಮ್ಮಿ ಇದೆ. ಎಕ್ಸ್‌ಪೆಕ್ಟೆಡ್ ರೆಂಟ್‌ಗಿಂತ ಕಮ್ಮಿ ಇರೋದ್ರಿಂದ ನಾವು ವಿಚ್ ಎವರ್ ಇಸ್ ಹೈ ಅಂತ ಫಾಲೋ ಮಾಡುವ ಜಾಗದಲ್ಲಿ ವಿಚ್ ಎವರ್ ಇಸ್ ಲೆಸ್ ಅಂತ ಫಾಲೋ ಮಾಡಿ 16,800 ರೆಂಟ್ ರಿಸೀವ್ಡ್ ಏನಿದೆ ಅದನ್ನೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ. ಸೊ the rules and regulations whatever, this is a minute rule but still we have to follow it properly. We should not get ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕರೆಕ್ಟ್ ಆಗಿ ಇದೇ ರೀತಿ ತಗೊಳ್ಬೇಕು. ಮತ್ತೆ ವಿಚ್ ಎವರ್ ಇಸ್ ಐ ಲೋ ಅಂತ ಹೇಳೋದನ್ನು ನಾನು ಜಸ್ಟ್ ಸಿಂಪ್ಲಿ ನೀವು ಭಯಾಕ್ ತರಲ್ಲ. ಇಟ್ಸ್ ನಾಟ್ ಸಿಂಪ್ಲಿ ಎ ರೂಲ್ ಬಟ್ ಅಲಾಂಗ್ ವಿತ್ ದಿ ಲಾಜಿಕ್ ಐ ಹ್ಯಾವ್ ಎಕ್ಸ್‌ಪ್ಲೇನ್ಡ್ ಯು. ಅದನ್ನ ಎಕ್ಸ್‌ಪ್ಲೇನ್ ಮಾಡಿದ್ದೇನೆ ಯಾಕಾಗಿ ಅಂತ ಹೇಳಿ. ಥ್ಯಾಂಕ್ ಯು.